ವೆಲ್ಕಮ್ ಬ್ಯಾಕ್. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಫೋನ್ ಮಾಡಿದ್ದಾರೆ. ನೀವಿಬ್ರು ಕೂತ್ಕೊಂಡು ಮಾತಾಡಿಕೊಳ್ಳಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಹೈಕಮಾಂಡ್ ಹತ್ರ ಬರೋದಕ್ಕಿಂತ ಮುಂಚೆ ನೀವಿಬ್ಬರು ಮಾತಾಡಿಕೊಳ್ಳಿ, ಅಧಿಕಾರ ಹಂಚಿಕೆ ಬಗ್ಗೆ ಇಬ್ಬರು ಮುಕ್ತವಾಗಿ ಮಾತಾಡಿಕೊಳ್ಳಿ, ಇಬ್ಬರ ಮಾತುಕತೆ ಫಲಿತಾಂಶ ಹೈಕಮಾಂಡ್ಗೆ ತಿಳಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಮೊದಲು ಹೈಕಮಾಂಡ್ ಈ ವಿಚಾರವನ್ನ ತಿಳಿಸಿರೋದು. ಮೊದಲು ನೀವಿಬ್ಬರು ಮಾತಾಡಿಕೊಳ್ಳಿ, ಈ ಅಧಿಕಾರ ಹಂಚಿಕೆ ವಿಚಾರವಾಗಿ ಇಬ್ರು ಕುತ್ಕೊಂಡು ಒಂದು ಕನ್ಕ್ಲೂಷನ್ ಬನ್ನಿ, ನಿಮ್ಮ ತೀರ್ಮಾನ ಏನು, ಮಾತುಕತೆಯ ಫಲಿತಾಂಶ ಏನು ನಮಗೆ ತಿಳಿಸಿ, ಅದ್ರ ಮೇಲೆ ನಾವು ನಿರ್ಧಾರ ಮಾಡ್ತೀವಿ. ಸಿಎಂ ಡಿಸಿಎಂ ಮಾತುಕತೆ ಫಲಪ್ರದ ಆದ್ರೆ ದೆಹಲಿಗೆ ಬರೋದು ಬೇಡ. ನೀವಿಬ್ರು ಕುತ್ಕೊಂಡು ಮಾತಾಡಿ ಇದಕ್ಕೆ ಫುಲ್ ಸ್ಟಾಪ್ ಇಟ್ಬಿಟ್ರೆ ನೀವು ದೆಹಲಿಗೆ ಬರೋದೇ ಬೇಡ. ನಮಗೆ ರಿಸಲ್ಟ್ ಹೇಳಿ ಏನ್ ಮಾತಾಡ್ಕೊಂಡ್ರಿ ಅಂತ. ಈ ರೀತಿ ಈಗ ಹೈಕಮಾಂಡ್ ಹೇಳಿದೆ. ಮಾತುಕತೆಯ ವೇಳೆ ಒಮ್ಮತದ ನಿರ್ಣಯಕ್ಕೆ ಬಾರದೇ ಇದ್ದರೆ, ನೀವಿಬ್ರು ಕುತ್ಕೊಂಡು ಮಾತಾಡೋದು ಬಗೆಹರಿಲಿಲ್ಲ ಅಂದ್ರೆ ಅವಾಗ ನಮ್ಮ ಹತ್ರ ಬನ್ನಿ. ಅಲ್ಲಿವರೆಗೂ ನೀವು ನಾಳೆ ಇಬ್ರು ಕುತ್ಕೊಂಡು ಮಾತಾಡಿ, ಇಬ್ರು ಒಮ್ಮತದ ನಿರ್ಣಯಕ್ಕೆ ಬನ್ನಿ. ಆಗ್ಲಿಲ್ವಾ ಅವಾಗ ನಮ್ಮ ಹತ್ರ ಬರುವುರಂತೆ. ಈಗ ನೀವಿಬ್ರು ಮಾತಾಡ್ಕೊಳ್ಳಿ ಫಸ್ಟ್ ಅಂತ ವೇಣುಗೋಪಾಲ್ ಈಗ ಸಿಎಂ ಡಿಸಿಎಂಗೆ ಫೋನ್ ಮಾಡಿ ಹೇಳಿದ್ದಾರೆ. ಈಗ ಪ್ರಶ್ನೆ ಇರೋದೇನಂತಂದ್ರೆ, ಈ ಒಂದು ಅವಕಾಶವನ್ನ ಯಾವ ರೀತಿ ಬಳಸ್ಕೋತಾರೆ ಅಂತ ಡಿಕೆ ಶಿವಕುಮಾರ್ ಅವರು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ವೇದಿಕೆಗಳಲ್ಲಿ ಒಂದು ರೀತಿಯ ಸಂದೇಶವನ್ನ ಕೊಡೋದು, ತಮ್ಮ ಎಕ್ಸ್ ಖಾತೆಯ ಮೂಲಕ ಟಕ್ಕರ್ ಕೊಡೋದು, ಇವೆಲ್ಲವೂ ಕೂಡ ಬದಿಗಿಟ್ಟು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತಾಡಿ ಅಂತ ಹೈಕಮಾಂಡ್ ಒಂದು ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದನ್ನ ಹೈಕಮಾಂಡ್ ಯಾವ ರೀತಿ ಡಿಕೆ ಶಿವಕುಮಾರ್ ಯಾವ ರೀತಿ ಬಳಸ್ಕೊಳ್ತಾರೆ, ಅವರ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರಾ, ಹಿಂದೆ ಆಗಿದ್ದ ಮಾತುಕತೆಗಳನ್ನ ನೆನಪಿಸ್ತಾರಾ, ಏನೇನಾಗಬಹುದು, ಏನ್ ನಿರೀಕ್ಷೆ ಮಾಡಬಹುದು ನಾವು? ಶ್ರೀಪಾದ್, ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಾಗ ಹೇಳುವಂತಹ ಒಂದು ಮಾತನ್ನ ನೆನಪಿಸಿಕೊಳ್ಳುವ ಮೂಲಕವೇ ಈ ಒಂದು ಇದು ಶುರು ಮಾಡೋಣ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರು ಅನೇಕ ಬಾರಿ ಕೂಡ ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾರೆ ಅಂತ. ಇಂಥದ್ದೊಂದು ಅವಕಾಶಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಯ್ತಾ ಇದ್ರು. ಯಾಕೆ ಅಂತಂದ ಹೇಳಿದ್ರೆ 2.5 ವರ್ಷದ ನಂತರದಲ್ಲಿ ಮೊದಲ ಬಾರಿಗೆ ಪವರ್ ಶೇರಿಂಗ್ ವಿಚಾರಕ್ಕೆ ಮುಕ್ತವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಮಾತುಕತೆಯನ್ನ ನಾಳೆ ಮಾಡ್ಲಿಕ್ಕಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಷ್ಟು ದಿನ ಸಿದ್ದರಾಮಯ್ಯನವರ ಬಣದಲ್ಲಿರುವಂತಹ ನಾಯಕರೆಲ್ಲರೂ ಕೂಡ ಮಾತುಕತೆ, ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ಆಗೇ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರೆಲ್ಲರೂ ಕೂಡ ಇಲ್ಲ, ಮಾತುಕತೆ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಇದೀಗ ಆ ಎಲ್ಲಾ ಗೊಂದಲಗಳಿಗೂ ಕೂಡ ತೆರೆ ಬಿದ್ದು ಅಧಿಕೃತವಾಗಿಯೇ ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಕ್ತವಾಗಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಒಂದಷ್ಟು ಮುಕ್ತವಾಗಿ ಮಾತುಕತೆಯನ್ನ ನಡೆಸುವಂತ ಸಾಧ್ಯತೆಗಳಿದಾವೆ. ಇದರ ನಡುವೆ ಮಾಧ್ಯಮಗಳ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಆಗಿರ್ತೇವೆ ಅನ್ನೋಂತ ಮಾತನ್ನ ಇಬ್ಬರು ನಾಯಕರು ಹೇಳಿದ್ರು. ಆದ್ರೆ ಹೈಕಮಾಂಡ್ಗೆ ಇಬ್ಬರ ನಾಯಕರನ್ನ ಯಾವ ರೀತಿ ಮನವೊಲಿಸಬೇಕು ಅನ್ನುವಂಥದ್ದೇ ಒಂದು ಬಹುದೊಡ್ಡ ಸವಾಲು. ಯಾಕೆಂತಂದ ಹೇಳಿದ್ರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ, ಅಯಿಂದ ವೋಟ್ ಬ್ಯಾಂಕ್ ಹೋಗ್ಬಿಡುತ್ತೆ ಅನ್ನೋಂತ ವಾದ ಸಿದ್ದರಾಮಯ್ಯನವರ ಟೀಮ್ ಇಂದ ಕೇಳಿ ಬಂದಿದೆ. ಇಲ್ಲ, ಡಿಕೆ ಶಿವಕುಮಾರ್ ಅವ್ರನ್ನ ಮಾಡ್ಲಿಲ್ಲ ಅಂತಂದ ಹೇಳಿದ್ರೆ ಒಕ್ಕಲಿಗ ಸಮುದಾಯದ ಜೊತೆಗೆ ಕಾಂಗ್ರೆಸ್ ನಲ್ಲಿರುವಂತ ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ದಾರೆ ಆ ಕಾರ್ಯಕರ್ತರು ಕೂಡ ವಿಶ್ವಾಸವನ್ನ ಕಳೆದುಕೊಳ್ಳಬಹುದು ಅನ್ನುವಂತ ಚರ್ಚೆ ಕೂಡ ಇರುವಂತ ಹಿನ್ನೆಲೆಯಲ್ಲಿ ಮತ್ತೆ ದೇಶದ ಬೇರೆ ಬೇರೆ ವಿಚಾರಗಳನ್ನ ತೆಗೆದುಕೊಂಡಂತಂದ್ರೆ ಕರ್ನಾಟಕ ಅಂತ ರಾಜ್ಯ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ಮಹತ್ವದ್ದಾಗಿರುವಂತ ಕಾರಣಕ್ಕಾಗಿ ಇಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ಇದರ ನಡುವೆ ಬಿಜೆಪಿಯು ಕೂಡ ಒಂದಷ್ಟು ತನ್ನ ಬತ್ತಳಿಕೆಯಲ್ಲಿ ಕೆಲವು ಅಸ್ತ್ರಗಳನ್ನ ಇಟ್ಟುಕೊಂಡು ಯಾವಾಗ ಇಲ್ಲಿ ತಾರಕಕ್ಕೇರುತ್ತೆ ಅದರ ಲಾಭ ಪಡೀಲಿಕ್ಕೂ ಕೂಡ ಒಂದಷ್ಟು ತೆರೆಮರೆಯ ಕಸರತ್ತು ಕೂಡ ಬಿಜೆಪಿ ಆರಂಭಿಸಿದೆ ಅನ್ನುವಂತ ಮಾಹಿತಿ ಕಾಂಗ್ರೆಸ್ಗೆ ಹೈಕಮಾಂಡ್ಗೂ ಹೋಗಿರುವಂತ ಹಿನ್ನೆಲೆಯಲ್ಲಿ ಇಲ್ಲಿ ಸ್ಪಷ್ಟವಾಗಿ ಇಬ್ಬರ ನಡುವೆ ಒಂದು ಮುಕ್ತವಾದಂತ ಮಾತುಕತೆ ಆಗ್ಲಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿರುವಂತದ್ದು. ನಾಳೆ ಮಾತುಕತೆಯನ್ನು ನಡೆಯುವಂತ ಸಂದರ್ಭದಲ್ಲಿ ಸಹಜವಾಗಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಷ್ಟು ದಿವಸ ಬಹಿರಂಗವಾಗಿ ಮಾತನಾಡ್ತಾ ಇರೋದನ್ನ ನಾಳೆ ಮುಕ್ತವಾಗಿ ಸಿಎಂ ಜೊತೆಗೆ ಮಾತನಾಡಬಹುದು. ಯಾಕೆ ಅಂತ ಹೇಳಿದ್ರೆ ಮೊನ್ನೆ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ
ಇಂದಿನ ಎಲ್ಲಾ ಘಟನೆಗಳನ್ನ ಮೆಲುಕು ಹಾಕುವಂತ ಕೆಲಸವನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರು. ಮುಕ್ತವಾಗಿ ಮಾತನಾಡಿದ್ರು. ಈಗ ನಾಳೆ ಕೂಡ ಸಿದ್ದರಾಮಯ್ಯ ಅವರ ಜೊತೆಗೆ ಅಂತದ್ದೊಂದು ಮಾತುಕತೆ ನಡೆಯುವಂತ ಸಾಧ್ಯತೆ ಇದೆ. ಸಹಜವಾಗಿ ಇಷ್ಟು ದಿನ ನಾನು ಕಾದಿದ್ದೇನೆ, ಮಾತುಕತೆ ಆಗಿರುವ ರೀತಿಯಲ್ಲೇ ನನಗೂ ಕೂಡ ಅವಕಾಶ ಮಾಡಿಕೊಡಿ ಅನ್ನುವಂತ ಮಾತನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೇಳಬಹುದು. ಯಾಕೆಂತಂದ್ ಹೇಳಿದ್ರೆ 2.5 ವರ್ಷದಲ್ಲಿ ಎಲ್ಲೂ ಕೂಡ ನಿಮ್ಗೆ ಈ ಡಿಸ್ಟರ್ಬ್ ಮಾಡುವಂತದ್ದಾಗ್ಲಿ ಅಥವಾ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಈ ವಿಚಾರ ಮಾತಾಡುವಂತದ್ದಾಗ್ಲಿ ನಾನು ಮಾಡಿಲ್ಲ. ಇವತ್ತು ಅಂತ ಪರಿಸ್ಥಿತಿ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರನೇ ಮಾತಾಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ. ಹಾಗಾಗಿ ಅವಕಾಶ ಮಾಡಿಕೊಡಿ ಅನ್ನುವಂತ ವಾದವನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇಡಬಹುದು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಮಾತುಕತೆ ಆಗಿಲ್ಲ ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳಿದ್ರು ಕೂಡ ಒಂದಷ್ಟು ಸಿದ್ದರಾಮಯ್ಯನವರ ಬಣದಲ್ಲೂ ಕೂಡ ಈ ಬಗ್ಗೆ ಒಂದಷ್ಟು ಗೊಂದಲ ಇದೆ. ಮಾತುಕತೆ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಆಗೇ ಇಲ್ಲ. ಹಾಗಾಗಿ ಮಾತುಕತೆ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಪ್ರಶ್ನೆ ಉದ್ಭವಿಸುವುದಿಲ್ಲ ಅನ್ನೋಂತ ವಾದ ಇಟ್ಟಿರುವಂತ ಕಾರಣಕ್ಕಾಗಿ ಮತ್ತೆ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ತೀರ್ಪು ಏನ್ ಬರುತ್ತೆ, ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧನಾಗಿದ್ದೇನೆ ಅನ್ನೋಂತ ಮಾತನ್ನು ಹೇಳ್ಬೋದು. ನಾಳೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವ್ರ ಏನಾರ ಅವಕಾಶ ಸಿಎಂ ಸ್ಥಾನವನ್ನ ಬಿಟ್ಟುಕೊಡಿ ಅಂತ ಏನಾದ್ರು ಕೇಳಿದ್ರೆ ನೀವು ರಾಹುಲ್ ಗಾಂಧಿ ಅವರ ಮೂಲಕ ಏಳಿಸಿ ಅನ್ನುವಂತ ಪ್ರಸ್ತಾಪವನ್ನ ಸಿದ್ದರಾಮಯ್ಯ ಅವರು ಇಡುವಂತ ಸಾಧ್ಯತೆಗಳಿದೆ. ಅಂದ್ರೆ ಅವರ ವಾದವನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ವಾದವನ್ನು ಮುಕ್ತವಾಗಿ ಹೇಳಿದ್ರು ಕೂಡ ಸಿಎಂ ಸಿದ್ದರಾಮಯ್ಯನವರು ಇಲ್ಲ ಹೈಕಮಾಂಡ್ ಇಂದ ಬರಲಿ ಅಂತದೊಂದು ಸಂದೇಶ, ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅನ್ನುವಂತ ಮಾತು ಹೇಳುವಂತ ಸಾಧ್ಯತೆ ಇದೆ. ಈ ನಡುವೆ ಸಿದ್ದರಾಮಯ್ಯನವ್ರಿಗೂ ಕೂಡ ತಮ್ಮ ಬೆಂಬಲಿತ ಶಾಸಕರು ಸಚಿವರು ಎಲ್ಲರೂ ಕೂಡ ನೀವು ಯಾವುದೇ ಕಾರಣಕ್ಕೂ ಕೂಡ ಒಂದು ಬಿಟ್ಟುಕೊಡುವಂತ ಪ್ರಶ್ನೆನೇ ಉದ್ಭವಿಸುವುದಿಲ್ಲ, ಅಂತದ್ದೊಂದು ತೀರ್ಮಾನ ತಾವು ಕೂಡ ಮಾಡಬಾರದು ಅನ್ನೋಂತ ಒತ್ತಾಯವನ್ನು ಕೂಡ ಸಿದ್ದರಾಮಯ್ಯ ಅವರ ಮೇಲೆ ಹಾಕಿದ್ದಾರೆ ಅನ್ನೋಂತ ಚರ್ಚೆಗಳಿದಾವೆ. ಆದ್ರೆ ಅವರಿಗೂ ಕೂಡ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತ ನಾಯಕರನ್ನು ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾದಂತ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ನಿಂದ ನಿರ್ಧಾರ ಆಗ್ಲಿ ಅಂತ ನಿರ್ಧಾರ ಆಗಿದ್ರೆ ಹೈಕಮಾಂಡ್ ನಿಂದ ಒಂದು ಸ್ಪಷ್ಟತೆ ಬಂದ್ರೆ ನಾವೆಲ್ಲರೂ ಕೂಡ ಒಪ್ತೇವೆ ಅನ್ನೋ ಮಾತನ್ನ ಹೇಳಿದ್ರು. ಹೀಗಾಗಿ ಇಬ್ಬರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ನಡುವೆ ನಾಳೆ ಆಗುವಂತಹ ಮಾತುಕತೆಯಲ್ಲಿ ಯಾವ ಫಲಿತಾಂಶ ಬರುತ್ತೆ, ಆ ಫಲಿತಾಂಶದ ಆಧಾರಿತವಾಗಿ ಮುಂದಿನ ಎಲ್ಲಾ ರಾಜಕೀಯ ವಿದ್ಯಮಾನಗಳಿಗೂ ಕೂಡ ನಡೆಯುವಂತ ಸಾಧ್ಯತೆ ಇದೆ. ಶ್ರೀಪಾದ್, ಓಕೆ, ಒಂದೇ ನಿಮಿಷ ಹನುಮಂತ ಸಂಪರ್ಕದಲ್ಲಿ ವೆಲ್ಕಮ್ ಬ್ಯಾಕ್. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಫೋನ್ ಮಾಡಿದ್ದಾರೆ. ನೀವಿಬ್ರು ಕೂತ್ಕೊಂಡು ಮಾತಾಡ್ಕೊಳ್ಳಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಹೈಕಮಾಂಡ್ ಹತ್ರ ಬರೋದಕ್ಕಿಂತ ಮುಂಚೆ ನೀವಿಬ್ಬರು ಮಾತಾಡಿಕೊಳ್ಳಿ, ಅಧಿಕಾರ ಹಂಚಿಕೆ ಬಗ್ಗೆ ಇಬ್ಬರು ಮುಕ್ತವಾಗಿ ಮಾತಾಡಿಕೊಳ್ಳಿ, ಇಬ್ಬರ ಮಾತುಕತೆ ಫಲಿತಾಂಶ ಹೈಕಮಾಂಡ್ಗೆ ತಿಳಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಮೊದಲು ಹೈಕಮಾಂಡ್ ಈ ವಿಚಾರವನ್ನ ತಿಳಿಸಿರೋದು, ಮೊದಲು ನೀವಿಬ್ರು ಮಾತಾಡಿಕೊಳ್ಳಿ, ಈ ಅಧಿಕಾರ ಹಂಚಿಕೆ ವಿಚಾರವಾಗಿ ಇಬ್ರು ಕುತ್ಕೊಂಡು ಒಂದು ಕನ್ಕ್ಲೂಷನ್ ಬನ್ನಿ, ನಿಮ್ಮ ತೀರ್ಮಾನ ಏನು, ಮಾತುಕತೆಯ ಫಲಿತಾಂಶ ಏನು ನಮಗೆ ತಿಳಿಸಿ, ಅದ್ರ ಮೇಲೆ ನಾವು ನಿರ್ಧಾರ ಮಾಡ್ತೀವಿ. ಸಿಎಂ ಡಿಸಿಎಂ ಮಾತುಕತೆ ಫಲಪ್ರದ ಆದ್ರೆ ದೆಹಲಿಗೆ ಬರೋದು ಬೇಡ. ನೀವಿಬ್ರು ಕುತ್ಕೊಂಡು ಮಾತಾಡಿ ಇದಕ್ಕೆ ಫುಲ್ ಸ್ಟಾಪ್ ಇಟ್ಬಿಟ್ರೆ ನೀವು ದೆಹಲಿಗೆ ಬರೋದೇ ಬೇಡ. ನಮಗೆ ರಿಸಲ್ಟ್ ಹೇಳಿ ಏನ್ ಮಾತಾಡ್ಕೊಂಡ್ರಿ ಅಂತ. ಈ ರೀತಿ ಈಗ ಹೈಕಮಾಂಡ್ ಹೇಳಿದೆ. ಮಾತುಕತೆಯ ವೇಳೆ ಒಮ್ಮತದ ನಿರ್ಣಯಕ್ಕೆ ಬಾರದೇ ಇದ್ದರೆ, ನೀವಿಬ್ರು ಕುತ್ಕೊಂಡು ಮಾತಾಡೋದು ಬಗೆಹರಿಲಿಲ್ಲ ಅಂದ್ರೆ ಅವಾಗ ನಮ್ಮ ಹತ್ರ ಬನ್ನಿ, ಅಲ್ಲಿವರೆಗೂ ನೀವು ನಾಳೆ ಇಬ್ರು ಕುತ್ಕೊಂಡು ಮಾತಾಡಿ, ಇಬ್ರು ಒಮ್ಮತದ ನಿರ್ಣಯಕ್ಕೆ ಬನ್ನಿ, ಆಗ್ಲಿಲ್ವಾ ಅವಾಗ ನಮ್ಮ ಹತ್ರ ಬರುವುರಂತೆ. ಈಗ ನೀವಿಬ್ರು ಮಾತಾಡ್ಕೊಳ್ಳಿ ಫಸ್ಟ್ ಅಂತ ವೇಣುಗೋಪಾಲ್ ಈಗ ಸಿಎಂ ಡಿಸಿಎಂಗೆ ಫೋನ್ ಮಾಡಿ ಹೇಳಿದ್ದಾರೆ. ಈಗ ಪ್ರಶ್ನೆ ಇರೋದೇನಂತಂದ್ರೆ ಈ ಒಂದು ಅವಕಾಶವನ್ನ ಯಾವ ರೀತಿ ಬಳಸ್ಕೊತಾರೆ ಅಂತ ಡಿ.ಕೆ. ಶಿವಕುಮಾರ್ ಅವರು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ವೇದಿಕೆಗಳಲ್ಲಿ ಒಂದು ರೀತಿಯ ಸಂದೇಶವನ್ನ ಕೊಡೋದು, ತಮ್ಮ ಎಕ್ಸ್ ಖಾತೆಯ ಮೂಲಕ ಟಕ್ಕರ್ ಕೊಡೋದು, ಇವೆಲ್ಲವೂ ಕೂಡ ಬದಿಗಿಟ್ಟು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತಾಡಿ ಅಂತ ಹೈಕಮಾಂಡ್ ಒಂದು ಸುವರ್ಣ ಅವಕಾಶವನ್ನ ಮಾಡಿಕೊಟ್ಟಿದೆ. ಇದನ್ನ ಹೈಕಮಾಂಡ್ ಯಾವ ರೀತಿ ಡಿ.ಕೆ. ಶಿವಕುಮಾರ್ ಯಾವ ರೀತಿ ಬಳಸ್ಕೊಳ್ತಾರೆ, ಅವರ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರಾ, ಹಿಂದೆ ಆಗಿದ್ದ ಮಾತುಕತೆಗಳನ್ನ ನೆನಪಿಸ್ತಾರಾ, ಏನೇನಾಗ್ಬೋದು, ಏನ್ ನಿರೀಕ್ಷೆ ಮಾಡಬಹುದು ನಾವು? ಶ್ರೀಪಾದ್, ಈಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆಗಾಗ ಹೇಳುವಂತಹ ಒಂದು ಮಾತನ್ನ ನೆನಪಿಸ್ಕೊಳ್ಳೋ ಮೂಲಕವೇ ಈ ಒಂದು ದಿನ ಶುರು ಮಾಡೋಣ ಅಂತಂದ್ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಅನೇಕ ಬಾರಿ ಕೂಡ ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾರೆ ಅಂತ ಇಂಥದ್ದೊಂದು ಅವಕಾಶಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕಾಯ್ತಾ ಇದ್ರು. ಯಾಕೆ ಅಂತಂದ್ ಹೇಳಿದ್ರೆ 2.5 ವರ್ಷದ ನಂತರದಲ್ಲಿ ಮೊದಲ ಬಾರಿಗೆ
ಪವರ್ ಶೇರಿಂಗ್ ವಿಚಾರಕ್ಕೆ ಮುಕ್ತವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಮಾತುಕತೆಯನ್ನ ನಾಳೆ ಮಾಡ್ಲಿಕ್ಕಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಷ್ಟು ದಿನ ಸಿದ್ದರಾಮಯ್ಯನವರ ಬಣದಲ್ಲಿರುವಂತಹ ನಾಯಕರೆಲ್ಲರೂ ಕೂಡ ಮಾತುಕತೆ ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ಆಗೇ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಇತ್ತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರೆಲ್ಲರೂ ಕೂಡ ಇಲ್ಲ ಮಾತುಕತೆ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಇದೀಗ ಆ ಎಲ್ಲಾ ಗೊಂದಲಗಳಿಗೂ ಕೂಡ ತೆರೆ ಬಿದ್ದು ಅಧಿಕೃತವಾಗಿಯೇ ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮುಕ್ತವಾಗಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಒಂದಷ್ಟು ಮುಕ್ತವಾಗಿ ಮಾತುಕತೆಯನ್ನ ನಡೆಸುವಂತ ಸಾಧ್ಯತೆಗಳಿದಾವೆ. ಇದರ ನಡುವೆ ಮಾಧ್ಯಮಗಳ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಆಗಿರ್ತೇವೆ ಅನ್ನೋಂತ ಮಾತನ್ನ ಇಬ್ಬರೂ ನಾಯಕರು ಹೇಳಿದ್ರು. ಆದ್ರೆ ಹೈಕಮಾಂಡ್ಗೆ ಇಬ್ಬರ ನಾಯಕರನ್ನ ಯಾವ ರೀತಿ ಮನವೊಲಿಸಬೇಕು ಅನ್ನುವಂಥದ್ದೇ ಒಂದು ಬಹುದೊಡ್ಡ ಸವಾಲು. ಯಾಕೆಂತಂದ ಹೇಳಿದ್ರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ, ಐಂದ ವೋಟ್ ಬ್ಯಾಂಕ್ ಹೋಗ್ಬಿಡುತ್ತೆ ಅನ್ನೋಂತ ವಾದ ಸಿದ್ದರಾಮಯ್ಯನವರ ಟೀಮ್ ಇಂದ ಕೇಳಿ ಬಂದಿದೆ. ಇಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡ್ಲಿಲ್ಲ ಅಂತಂದ ಹೇಳಿದ್ರೆ ಒಕ್ಕಲಿಗ ಸಮುದಾಯದ ಜೊತೆಗೆ ಕಾಂಗ್ರೆಸ್ ನಲ್ಲಿರುವಂತ ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ದಾರೆ ಆ ಕಾರ್ಯಕರ್ತರು ಕೂಡ ವಿಶ್ವಾಸವನ್ನ ಕಳೆದುಕೊಳ್ಳಬಹುದು ಅನ್ನುವಂತ ಚರ್ಚೆ ಕೂಡ ಇರುವಂತ ಹಿನ್ನೆಲೆಯಲ್ಲಿ ಮತ್ತೆ ದೇಶದ ಬೇರೆ ಬೇರೆ ವಿಚಾರಗಳನ್ನ ತೆಗೆದುಕೊಂಡಂತಂದ್ರೆ ಕರ್ನಾಟಕ ಅಂತ ರಾಜ್ಯ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ಮಹತ್ವದ್ದಾಗಿರುವಂತ ಕಾರಣಕ್ಕಾಗಿ ಇಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ಇದರ ನಡುವೆ ಬಿಜೆಪಿಯು ಕೂಡ ಒಂದಷ್ಟು ತನ್ನ ಬತ್ತಳಿಕೆಯಲ್ಲಿ ಕೆಲವು ಅಸ್ತ್ರಗಳನ್ನ ಇಟ್ಕೊಂಡು ಯಾವಾಗ ಇಲ್ಲಿ ತಾರಕಕ್ಕೇರುತ್ತೆ ಅದರ ಲಾಭ ಪಡೀಲಿಕ್ಕೂ ಕೂಡ ಒಂದಷ್ಟು ತೆರೆಮರೆಯ ಕಸರತ್ತು ಕೂಡ ಬಿಜೆಪಿ ಆರಂಭಿಸಿದೆ ಅನ್ನುವಂತ ಮಾಹಿತಿ ಕಾಂಗ್ರೆಸ್ಗೆ ಹೈಕಮಾಂಡ್ಗೂ ಹೋಗಿರುವಂತ ಹಿನ್ನೆಲೆಯಲ್ಲಿ ಇಲ್ಲಿ ಸ್ಪಷ್ಟವಾಗಿ ಇಬ್ಬರ ನಡುವೆ ಒಂದು ಮುಕ್ತವಾದಂತ ಮಾತುಕತೆ ಆಗ್ಲಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿರುವಂತದ್ದು. ನಾಳೆ ಮಾತುಕತೆಯನ್ನು ನಡೆಯುವಂತ ಸಂದರ್ಭದಲ್ಲಿ ಸಹಜವಾಗಿಯೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇಷ್ಟು ದಿವಸ ಬಹಿರಂಗವಾಗಿ ಮಾತನಾಡ್ತಾ ಇರೋದನ್ನ ನಾಳೆ ಮುಕ್ತವಾಗಿ ಸಿಎಂ ಜೊತೆಗೆ ಮಾತನಾಡಬಹುದು. ಯಾಕೆ ಅಂತ ಹೇಳಿದ್ರೆ ಮೊನ್ನೆ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಇಂದಿನ ಎಲ್ಲಾ ಘಟನೆಗಳನ್ನ ಮೆಲುಕು ಹಾಕುವಂತ ಕೆಲಸವನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು, ಮುಕ್ತವಾಗಿ ಮಾತನಾಡಿದ್ರು. ಈಗ ನಾಳೆ ಕೂಡ ಸಿದ್ದರಾಮಯ್ಯ ಅವ್ರ ಜೊತೆಗೆ ಅಂತದೊಂದು ಮಾತುಕತೆ ನಡೆಯುವಂತ ಸಾಧ್ಯತೆ ಇದೆ. ಸಹಜವಾಗಿ ಇಷ್ಟು ದಿನ ನಾನು ಕಾದಿದ್ದೇನೆ, ಮಾತುಕತೆ ಆಗಿರುವ ರೀತಿಯಲ್ಲೇ ನನಗೂ ಕೂಡ ಅವಕಾಶ ಮಾಡಿಕೊಡಿ ಅನ್ನುವಂತ ಮಾತನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೇಳಬಹುದು. ಯಾಕೆಂತಂದ್ ಹೇಳಿದ್ರೆ 2.5 ವರ್ಷದಲ್ಲಿ ಇಲ್ಲೂ ಕೂಡ ನಿಮ್ಗೆ ಈ ಡಿಸ್ಟರ್ಬ್ ಮಾಡುವಂತದ್ದಾಗ್ಲಿ ಅಥವಾ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಈ ವಿಚಾರ ಮಾತಾಡುವಂತದ್ದಾಗ್ಲಿ ನಾನು ಮಾಡಿಲ್ಲ. ಇವತ್ತು ಅಂತ ಪರಿಸ್ಥಿತಿ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರನೇ ಮಾತಾಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ. ಹಾಗಾಗಿ ಅವಕಾಶ ಮಾಡಿಕೊಡಿ ಅನ್ನುವಂತ ವಾದವನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇಡಬಹುದು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಮಾತುಕತೆ ಆಗಿಲ್ಲ ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳಿದ್ರು ಕೂಡ ಒಂದಷ್ಟು ಸಿದ್ದರಾಮಯ್ಯನವರ ಬಣದಲ್ಲೂ ಕೂಡ ಈ ಬಗ್ಗೆ ಒಂದಷ್ಟು ಗೊಂದಲ ಇದೆ. ಮಾತುಕತೆ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಆಗೇ ಇಲ್ಲ, ಹಾಗಾಗಿ ಮಾತುಕತೆ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಪ್ರಶ್ನೆ ಉದ್ಭವಿಸುವುದಿಲ್ಲ ಅನ್ನೋಂತ ವಾದ ಇಟ್ಟಿರುವಂತ ಕಾರಣಕ್ಕಾಗಿ ಮತ್ತೆ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ತೀರ್ಪ ಏನ್ ಬರುತ್ತೆ, ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧನಾಗಿದ್ದೇನೆ ಅನ್ನೋಂತ ಮಾತನ್ನು ಹೇಳ್ಬೋದು. ನಾಳೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರ ಏನಾರ ಅವಕಾಶ ಸಿಎಂ ಸ್ಥಾನವನ್ನ ಬಿಟ್ಟುಕೊಡಿ ಅಂತ ಏನಾದ್ರು ಕೇಳಿದ್ರೆ ನೀವು ರಾಹುಲ್ ಗಾಂಧಿ ಅವರ ಮೂಲಕ ಏಳಿಸಿ ಅನ್ನುವಂತ ಪ್ರಸ್ತಾಪವನ್ನ ಸಿದ್ದರಾಮಯ್ಯ ಅವರು ಇಡುವಂತ ಸಾಧ್ಯತೆಗಳಿದೆ. ಅಂದ್ರೆ ಅವರ ವಾದವನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ವಾದವನ್ನ ಮುಕ್ತವಾಗಿ ಹೇಳಿದ್ರು ಕೂಡ ಸಿಎಂ ಸಿದ್ದರಾಮಯ್ಯನವರು ಇಲ್ಲ ಹೈಕಮಾಂಡ್ ಇಂದ ಬರಲಿ ಅಂತದೊಂದು ಸಂದೇಶ ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅನ್ನುವಂತ ಮಾತು ಹೇಳುವಂತ ಸಾಧ್ಯತೆ ಇದೆ. ಈ ನಡುವೆ ಸಿದ್ದರಾಮಯ್ಯನವ್ರಿಗೂ ಕೂಡ ತಮ್ಮ ಬೆಂಬಲಿತ ಶಾಸಕರು ಸಚಿವರು ಎಲ್ಲರೂ ಕೂಡ ನೀವ್ ಯಾವುದೇ ಕಾರಣಕ್ಕೂ ಕೂಡ ಒಂದು ಬಿಟ್ಟುಕೊಡುವಂತ ಪ್ರಶ್ನೆನೇ ಉದ್ಭವಿಸುವುದಿಲ್ಲ, ಅಂತದ್ದೊಂದು ತೀರ್ಮಾನ ತಾವು ಕೂಡ ಮಾಡಬಾರದು ಅನ್ನೋಂತ ಒತ್ತಾಯವನ್ನು ಕೂಡ ಸಿದ್ದರಾಮಯ್ಯ ಅವರ ಮೇಲೆ ಹಾಕಿದ್ದಾರೆ ಅನ್ನೋಂತ ಚರ್ಚೆಗಳಿದಾವೆ. ಆದ್ರೆ ಅವರಿಗೂ ಕೂಡ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರನ್ನು ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ನಿಂದ ನಿರ್ಧಾರ ಆಗ್ಲಿ ಅಂತ ನಿರ್ಧಾರ ಆಗಿದ್ರೆ ಹೈಕಮಾಂಡ್ ನಿಂದ ಒಂದು ಸ್ಪಷ್ಟತೆ ಬಂದ್ರೆ ನಾವೆಲ್ಲರೂ ಕೂಡ ಒಪ್ತೇವೆ ಅನ್ನೋ ಮಾತನ್ನ ಹೇಳಿದ್ರು. ಹೀಗಾಗಿ ಇಬ್ಬರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಡುವೆ ನಾಳೆ ಆಗುವಂತಹ ಮಾತುಕತೆಯಲ್ಲಿ ಯಾವ ಫಲಿತಾಂಶ ಬರುತ್ತೆ ಆ ಫಲಿತಾಂಶದ ಆಧಾರಿತವಾಗಿ ಮುಂದಿನ ಎಲ್ಲಾ ರಾಜಕೀಯ ವಿದ್ಯಮಾನಗಳಿಗೂ ಕೂಡ ನಡೆಯುವಂತ ಸಾಧ್ಯತೆ ಇದೆ. ಶ್ರೀಪಾದ್, ಓಕೆ, ಒಂದೇ ನಿಮಿಷ ಹನುಮಂತ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್